ಹಾಯಾಗಿ ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶು ಬ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ಬ್ಲಾಗ್ ಬಂದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಈ ಬ್ಲಾಗಲ್ಲಿ ನಮ್ಮ ಮನೇಲಿ ಕಡ್ಡಿ ಸೇಲೇಜ್ ಮಾಡ್ತಾ ಇದ್ದೀವಿ. ಅದನ್ನು ಈ ಬ್ಲಾಗಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಪ್ರೀವಿಯಸ್ ಬ್ಲಾಗಲ್ಲೇ ಕಡ್ಡಿ ತಂದಿರೋದನ್ನು ನಾನು ತೋರಿಸಿದ್ದೆ. ಇನ್ನು ನೆಕ್ಸ್ಟ್ ಏನೇನಿದೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀವಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಇವ್ನು ಹೆಂಗೆ ಆಡ್ತಾವನೆ ಅಂತ ಹೇಳ್ಬಿಟ್ಟು. ಇವನ ಹೆಸರು ಬಂದ್ಬಿಟ್ಟು ಲಿಖಿತ್ ಅಂತ. ಅವನಿಗಿವತ್ತು ಸ್ಕೂಲ್ ರಜಾ, ಅದಕ್ಕೆ ಇಲ್ಲೇ ಆಟ ಆಡ್ಕೊಂಡವನೆ. ಇನ್ನು ಇಷ್ಟು ಕಡ್ಡಿ ಕತ್ತರಿಸಿಲ್ಲ. ಆ್ಯಕ್ಚುಲಿ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇತ್ತು ಕಡ್ಡಿ. ಅದರಲ್ಲಿ ಇಷ್ಟೆಲ್ಲ ಕಟ್ ಮಾಡಿ ಸೈಲೇಜ್ ಮಾಡೋರೆ ಕಿತ್ಕೊಡೋರು. ಅವರಲ್ಲಿ ಮುರಿದೋಗೈತೆ ನೋಡಿ. ಅವನಿಗೆ ಇವತ್ತು ಸ್ಕೂಲ್ ಇಲ್ಲ, ಸೊ ಅದಕ್ಕೆ ಇಲ್ಲಿ ನಮ್ಮ ಮನೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದವನೆ. ಸೊ ಬೆಳಗ್ಗೆಯಿಂದ ಏನು ಮಾಡಿದೆ? ಆಮೇಲೆ ಕಡ್ಡಿನ ಮಿಷಿನೆಲ್ಲ ಹೊಡೆದಿದ್ರಲ್ಲ, ಅದ್ರ ಮೇಲೆ ತಂದ್ಕೊಂಡಿದ್ದೆಲ್ಲ ಗದ್ದೆ ಮೇಲೆ ಎಳೆದೆ. ನಡಿ ಏನೇನು ಮಾಡೋರು ನೋಡೋಣ. ಇವಾಗ ನೋಡಿ ಲಿಕ್ಕಿ ತೋರಿಸ್ತಾನೆ ಏನೇನು ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು. ಇಷ್ಟು ಕಡ್ಡಿ ಕತ್ತರಿಸ್ಬಿಟ್ಟು ಆಗೈತೆ. ಸೈಡ್ ಬಲಿಕ್ಕೆ ಎಲ್ಲ ನಾನೇ ತುಂಬಿದ್ದು, ಎಲ್ಲ ಅವನೇ ತುಂಬಿರೋದಂತೆ. ಸೊ ಇಲ್ಲಿ ನೋಡಿ, ಈ ಬ್ಯಾಗ್ಗೆ ಫುಲ್ ಹೊಡೆದಿರೋ ಕಡ್ಡಿನೆಲ್ಲ ತುಂಬಿ ಅದ್ರ ಮಧ್ಯೆ ಉಪ್ಪೆಲ್ಲನೂ ಹಾಕಿ ಸೈಲೇಜ್ ಮಾಡಿರೋದು. ಇವಾಗ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಎದ್ಬಿಟ್ಟು ನಿಂತ್ಕೊತವನೆ ಲಿಕ್ಕಿ. ಯಾರು ತುಂಬಿದ್ದೆಲ್ಲನೂ? ಯಾರು ತುಂಬಿದ್ದು? ನೀನೇನು ಮಾಡಿದೆ ಮತ್ತೆ? ಸೊ ಇವಾಗ ಇನ್ನು ಮಿಕ್ಕಿರೋ ಕಡ್ಡಿನೆಲ್ಲ ಇನ್ನೊಂದು ಚೀಲಕ್ಕೆ ತುಂಬಿಬಿಟ್ಟು ಇನ್ನೂ ಸ್ವಲ್ಪ ಕಡ್ಡಿ ಕತ್ತರಿಸೋದಿದೆಯಲ್ಲ ಅದನ್ನೆಲ್ಲ ಕತ್ತರಿಸ್ಬೇಕು. ಸೊ ಈ ಅಮ್ಮ ನೈಟ್ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಎತ್ತಿಟ್ಟಿದ್ರು. ಇಲ್ಲೇ ಇಟ್ಟರೆ ನಾಯಿ ಏನಾದರೂ ಕುಡ್ಕೊಂಡು ಹೋಗುತ್ತೆ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಒಳಗಿಡಕ್ಕೆ ಅಂತ. ಫುಲ್ ಕೆಲಸ ಮುಗಿಸಿ ಮನೆಗೆ ಹೋಗೋದು ಇವತ್ತು. ಕೆಲ್ಸಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ಇನ್ನಿಬ್ರು ಬರ್ತಾವ್ರೆ. ಇವಳು ಡಿಂಪು, ತಲೆ ಬಚ್ಚಿಲ್ಲ. ಇವರು ಯಶಸ್ ಅವರು ವಿದ್ಯಾಭ್ಯಾಸ ಮುಗಿಸಿ ಹಾಸ್ಟೆಲಿಂದ ಬಂದವರೆ. ನಾನು ಇವಾಗ ನೀರು ತರೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನೀರನ್ನ ಹಿಡ್ಕೊತಾ ಇದ್ದೀನಿ. ನೀರು ಹಿಡ್ಕೊಂಡು ಇವಾಗ ಹೋಗ್ಬಿಟ್ಟು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು ಮನೆಗೆ. ಸೊ ಎಲ್ಲ ಬಂದು ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಇನ್ನೂ ನಮ್ಮಮ್ಮವರೆಲ್ಲ ಸೇರಿಕೊಂಡು ಮಾರ್ನಿಂಗಿಂದನೇ ಎಲ್ಲ ಮಾಡಿ ಕೆಲಸನ ಆಲ್ಮೋಸ್ಟ್ 90% ಮುಗಿಸ್ಬಿಟ್ಟಿದ್ರು. ಇನ್ನೊಂದು ಸ್ವಲ್ಪ ಅಷ್ಟೇ ಬ್ಯಾಗಿಗೆ ಹಾಕೋಕ್ಕಿತ್ತು. ಸೊ 6 ಗಂಟೆಗೆ ಎಲ್ಲರೂ ಮತ್ತೆ ಬಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ. ಇನ್ನೂ ಈ ಸೈಲೇಜ್ ಮಾಡೋದ್ರಿಂದ ನಿಮಗೆ ಏನೇನು ಯೂಸ್ ಅಂತ ಹೇಳ್ಬೇಕಂತ ಹೇಳಿದ್ರೆ, ಫಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇನ್ನು ನಾವು ಇದನ್ನು ಅಲ್ಜೋಳ ಕಡ್ಡಿ ಅಂದರೆ ಇದು ಜೋಳ ಬಿಡುತ್ತಲ್ವ, ಆ ಕಡ್ಡಿನ ಬಳಸ್ಕೊಂಡು ಮಾಡಬೇಕಾಗುತ್ತೆ. ಮಾಮೂಲಿ ಸೀಮೆ ಕಡ್ಡಿ ಅದರಲ್ಲೆಲ್ಲ ಮಾಡಬಾರ್ದು. ಈ ಅಲ್ಜೋಳ ಕಡ್ಡಿನ ನಾವು ಬೇರೆ ಕಡೆಯಿಂದ ತರಿಸ್ಕೊಳ್ತೀವಿ. ಯಾಕಂದರೆ ನಾವು ಮನೆ ಹತ್ರನೇ ಬೆಳೆದ್ರೆ ಅಷ್ಟು ಚೆನ್ನಾಗಿ ತೆನೆ ಬರಲ್ಲ. ಸೊ ಬೇರೆ ಕಡೆ ಬೆಳೆದಿರೋದನ್ನು ತೊಗೊಂಡು ಬಂದು ನಾವು ಅದನ್ನು ತರಿಸ್ಕೊಂಡು ಸೈಲೇಜ್ನ ಮಾಡೋವಂಥದ್ದು. ಇನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಮನೆ ಚಾಪ್ ಕಟರ್ ಅಥವಾ ಮಿಷಿನ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಸಣ್ಣದಾಗಿ ಈ ಸೈಲೇಜ್ಗೆ ಅಂತಲೇ ಬ್ಯಾಗ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಅಮ್ಕಿ ಗಟ್ಟಿಯಾಗಿ ತುಂಬಬೇಕು. ಇನ್ನು ತುಂಬಿ ಮಧ್ಯದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಬೇಕಾಗುತ್ತೆ. ಇವರೆಲ್ಲ ಏನು ಕಡ್ಡಿ ತುಂಬಬೇಕು ಅಂತ ಒಂದು ಬ್ಯಾಗೇ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ನೋಡಿ ನಮ್ಮ ಮಂಜು ಅಮ್ಮರ ಹೇಳ್ತಿದ್ದಾರೆ ನೋಡೋದಲ್ಲಿ. ಇವರ ಯಶಸ್ ಗೌಡ, ತಮ್ಮ ಯಶಸ್ ಗೌಡ, ಇವರ ದೀಪ ಗೌಡ ಬರೀ ಸಕ್ಕರೆ ಹಾಕಿರ್ತಾರೆ. ಬರೀ ರೊಟ್ಟಿ ಮಾಡಿದಾಗೆಲ್ಲ ಸಕ್ಕರೆ ಪಾಲನ್ನ ಹಾಕೊಂಡೇ ತಿನ್ನೋದು. ಏನ್ ಮಾಡ್ತಾರ ಗೊತ್ತಿಲ್ಲ. ಅದಕ್ಕೆ ಅಲ್ಮೂರ್ಕ ಅಂತ ಅಲ್ಲಿ ಎಣೆ ಮೇಲೆ ಹತ್ತವನೆ.
ಈ ಸೈಲೇಜ್ ಏನು ಮಾಡಿರ್ತೀರ ಕಮ್ಮಿ ಅಂದ್ರೂ 2 ರಿಂದ 3 ತಿಂಗಳು ಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ. ಆ ಬ್ಯಾಗ್ನ ನೀವು ಟೈಟಾಗಿ ಕವರ್ ಮಾಡಿರಬೇಕು, ದಾರ ಹಾಕಿ ಕಟ್ಟಬೇಕು. ಮಧ್ಯೆ ಮಧ್ಯೆ ಫ್ರೀಕ್ವೆಂಟಾಗೆಲ್ಲ ಓಪನ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ನೀವು ಅಟ್ಲೀಸ್ಟ್ 2 to 3 ಮಂತ್ಸ್ ಬಿಟ್ಟು ಯೂಸ್ ಮಾಡಿದ್ರೇ ಅದರದ್ದು ಏನು ಒಂದು ನ್ಯೂಟ್ರಿಷನ್ಸ್ ಪವರ್ ಎಲ್ಲ ಹಸುಗಳಿಗೆ ಸಿಗೋಂಥದ್ದು. ಆಮೇಲೆ ಹಾಲು ಕೂಡ ಚೆನ್ನಾಗಿ ಕೊಡ್ತವೆ ಹಸುಗಳು. ನಿಮ್ಮ ಕಡೆ ಯಾರಾದರೂ ಸೈಲೇಜ್ ಮಾಡಿದರೆ ಅಥವಾ ಯಾವ್ದಾದ್ರು ಬೇರೆ ರೀತಿ ಇದ್ದರೆ ಏನಾದರೂ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಇವಾಗ ಬೇರೆ ಕಡೆ ಎಲ್ಲ ಸೈಲೇಜ್ ಪುಟ್ಟು ಬ್ಯಾಗ್ ಮಾಡಿ ಅದನ್ನು ಕೂಡ ಮಾರ್ತಾರೆ. ನಾವು ಇದು ಆಲ್ರೆಡಿ 3-4 ಸಲ ಮಾಡಿದ್ದೀವಿ ಅನ್ನೋದು, ಆಲ್ಮೋಸ್ಟ್ 4ನೇ ಸಲನೋ 5ನೇ ಸಲನೋ ಮಾಡ್ತಾ ಇರೋದು. ನಮ್ಮನೆ ಹಸುಗಳಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಮೇವು ಕೂಡ ಒದಗುತ್ತೆ, ಇನ್ನು ಚೆನ್ನಾಗಿ ಹಸು ಹಾಲು ಕೂಡ ಚೆನ್ನಾಗಿ ಕೊಡುತ್ತೆ. ಇನ್ನು ನಾವೆಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 7ರಿಂದ 7:30 ಆಗೋಗಿತ್ತು. ಆ ಕಡ್ಡಿ ಎಲ್ಲ ಕತ್ತರಿಸೋದ್ರಿಂದ ಮೈ ಎಲ್ಲರಿಗೂ ಒಂಥರ ಅನಿಸುತ್ತಲ್ವ. ಸೊ ಎಲ್ಲರೂ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ 8:30 ಆಗೋಯ್ತು. ಇನ್ನೆಲ್ಲ ಊಟ ಮಾಡ್ಕೊಂಡು ಮಲಗಿದ್ದೇ ಆಯಿತು. ಸೊ ಇನ್ನು ಅವತ್ತು ವ್ಲಾಗ್ನ ಅಷ್ಟು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಅಲ್ಲಿಗೆ ಅದನ್ನು ಎಂಡ್ ಮಾಡಿ ಇನ್ನು ನೆಕ್ಸ್ಟ್ ಡೇ ಬಂದು ಮಧ್ಯಾಹ್ನ ನಮ್ಮನೆ ಗೃಹ ಪ್ರವೇಶ ಇದೆ ಅಲ್ವ, ಸೊ ಅದಕ್ಕೆ ಅಂತೇಳ್ಬಿಟ್ಟು ಫೋಟೋಗೆ ಹೇಳ್ಬೇಕಾಗಿತ್ತು. ಹೇಳೋಣ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಕಡೆ ಹೋಗಿದ್ವಿ. ಇನ್ನು ನಾವು ವಿಡಿಯೋ ಮತ್ತು ಫೋಟೋ ಎರಡನ್ನೂ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಳೋಣ, ಬೇರೆ ಯಾರಾದರೂ ಡೇಟ್ ಹಾಕ್ಸಿದ್ದಾರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನಮ್ಮನೆ ಗೃಹ ಪ್ರವೇಶ ಮೇಯಲ್ಲಿರೋದು. ಸೊ ಆ ಟೈಮಲ್ಲೆಲ್ಲ ತುಂಬ ಮದುವೆ ಎಲ್ಲ ಇರುತ್ತಲ್ವ, ಸೊ ಫಸ್ಟೇ ಹೋಗಿ ಹೇಳ್ಬಿಡೋಣ ಅಂತ ಹೋಗಿದ್ವಿ. ಇನ್ನು ಅವರು ನೋಡಿದ್ರೆ ಅವ್ರಿಗೇನೋ 24th ಏನೋ ಇದೆಯಂತೆ ಫಂಕ್ಷನು. ಸೊ ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ನಾನು ನಾಳೆ ಕಾಲ್ ಮಾಡಿ ಹೇಳ್ತೀನಿ ಅಂದರು. ಸೊ ಅಲ್ಲಿ ಕೇಳಿಕೊಂಡು ಬಂದ್ವಿ. ಇನ್ನು ಬಂದಮೇಲೆ ಲಿಕ್ಕಿ ಕೂಡ ಬಂದಿದೆ ಮನೆ ಹತ್ರ. ಹೇಳಿ ಇವಾಗ. ಪ್ರೀತಿಯ ಪಾರಿವಾಳ ಹರಿವೈತೆ ಗೆಳೆಯ ಗೆಳೆಯ, ಮನಸ್ಸಿಗೆ ತಳಮಳ ತಳಮಳ ಹರಿವೈತೆ ಗೆಳೆಯ ಗೆಳೆಯ. ಅಷ್ಟೇ. ನಿನ್ನ ಆಟ ಬಲ್ಲೂರ್ ಗುರುವೆ, ನಿನ್ನಟ ಬಲ್ಲೂರ್ ಗುರುವೆ, ನಿನ್ನ ಆಟ ಬಲ್ಲೂರ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೂರ್ ಯಾರ್ಯಾರೋ, ಶಿವ. ಅಷ್ಟೇ. ಹಾಯ್ ಮಾಡು, ಹಾಯ್ ಮಾಡೆ. ಅದಾದಮೇಲೆ ಸಂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ನಮ್ಮ ತೋಟದಲ್ಲೇ ನಾವು ಕನಕಾಂಬರ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ಇನ್ನು ಬೇರೆ ಬೇರೆ ಗಿಡನೂ ಕೂಡ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೀ ಇದ್ದರೆ ಮಾಡಿಬಿಟ್ಟು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಹಬ್ಬ ಅಲ್ವಾ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗಲೇ ಹೂವನ್ನ ಇದು ಕಟ್ಟಿಟ್ಬಿಡೋಣ ಅಂತೇಳ್ಬಿಟ್ಟು ನಾನು ಅಮ್ಮ ಹೋಗಿದ್ವಿ ತೋಟ ಹತ್ರ. ಇಲ್ಲಿ ನೋಡಿ ಫುಲ್ ಕಡ್ಡಿ ಎಲ್ಲ ಬೆಳ್ಕೊಂಡು ಫುಲ್ ಸೆಟ್ರಾದಂಗೆ ಆಗ್ಬಿಟ್ಟಿತ್ತು. ಸೊ ಫಸ್ಟೇ ಹೂವನ್ನೆಲ್ಲ ಕುಯ್ಕೊಂಬೇಡ ಅಂತೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಸಂಜೆ ಹೋಗಿ ಹೂವು ಸಹ ಕುಯ್ಕೊಂಡು ಬಂದು ಕಟ್ಟಿಟ್ಬಿಡೋಣ, ನಾಳೆ ದೇವ್ರ ಫೋಟೋಕ್ಕೆಲ್ಲ ಆಗುತ್ತೆ. ಇವಾಗಂತೂ ಹಬ್ಬದ ಟೈಮಲ್ಲಿ ಗೊತ್ತಾರ ಹೂವಿನ ರೇಟ್ ತುಂಬ ಇರುತ್ತೆ ಅಂತೇಳ್ಬಿಟ್ಟು ಹೋಗಿದ್ವಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹಂಗೆ ನೋಡ್ತಾ ಇದ್ದೀರಾ. ಆದರೆ ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ.